ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದ ಮಣ್ಣಿಗೆ ಏನೋ ಒಂದು ಬಗೆಯ ಮಗುವಿನಂತಹ ಮುಗ್ಧತೆ ಮತ್ತು ದೈವದ ಅಚಲ ನಂಬಿಕೆ ಇದೆ. ಅಂತಹ ನಂಬಿಕೆಯ ಅತಿ ದೊಡ್ಡ ಶಿಖರವೇ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜನ ಮಠ. ಇತ್ತೀಚೆಗೆ ಅಂದರೆ ಕಳೆದ ಜನವರಿ 5ನೇ ತಾರೀಕು ಕೊಪ್ಪಳದಲ್ಲಿ ಒಂದು ಮಹಾ ಪವಾಡವೇ ನಡೆದು ಹೋಯಿತು. ಪವಾಡ ಅಂದರೆ ಆಕಾಶದಿಂದ ಏನೋ ಬಿತ್ತು ಅಂತಲ್ಲ, ಬದಲಿಗೆ ಯಾವುದೇ ಆಮಂತ್ರಣ ಇಲ್ಲದಿದ್ರೂ 10 ಲಕ್ಷಕ್ಕೂ ಹೆಚ್ಚು ಜನ ಮನುಷ್ಯರು ಒಂದೇ ಕಡೆ ಸೇರಿ ಅಜ್ಜನ ತೇರು ಎಳೆದರಲ್ಲ, ಅದು ಅಸಲಿ ಪವಾಡ. ಯಾವ ಸೋಷಿಯಲ್ ಮೀಡಿಯಾದ ಪ್ರಚಾರವಿಲ್ಲ, ಯಾವ ರಾಜಕಾರಣಿಯ ಬಲವಂತದ ಕರೆಯೂ ಇಲ್ಲ. ಆದರೂ ಕಳೆದ ಸೋಮವಾರ ಜನವರಿ 5ಕ್ಕೆ 10 ಲಕ್ಷ ಜನ ಮನುಷ್ಯರು ಒಂದೇ ಜಾಗದಲ್ಲಿ ನಿಂತು ಅಜ್ಜನ ತೇರು ಎಳೆದರಲ್ಲ, ಅದು ಈ ಮಣ್ಣಿನ ತಾಕತ್ತು. ನಮ್ಮ ಪುಣ್ಯ ಭೂಮಿ ಕರ್ನಾಟಕದಲ್ಲಿ ಎಷ್ಟೋ ಕ್ಷೇತ್ರಗಳಿವೆ, ಆದರೆ ಆ ಆಧ್ಯಾತ್ಮದ ಶಕ್ತಿ ಎಷ್ಟಿದೆ ಎಂಬುದಕ್ಕೆ ಸಾಕ್ಷಿ ಬೇಕಂದ್ರೆ ನೀವು ಒಮ್ಮೆ ಕೊಪ್ಪಳದ ಈ ಗವಿ ಮಠದತ್ತ ನೋಡಬೇಕು. ಅಲ್ಲಿ ಗುಹೆಯೊಳಗೆ ಕುಳಿತು ತಪಸ್ಸು ಮಾಡೋ ಅಜ್ಜನ ಮೇಲೆ ಈ ಮಂದಿಗೆ ಇರೋ ನಂಬಿಕೆ ಎಂಥದ್ದು ಅಂದರೆ, ಸಾಕ್ಷಾತ್ ಆ ಕಾಶಿಯ ಕಾಲ ಭೈರವನೇ ಇಲ್ಲಿ ಬಂದು ಕೂತಿದ್ದಾನೇನೋ ಅನ್ನುವಷ್ಟು ಈ ಮಠದ ಮೇಲೆ ಭಕ್ತರಿಗೆ ನಂಬಿಕೆ ಇದೆ. ಹಾಗಿದ್ರೆ ಅಸಲಿಗೆ ಯಾರು ಈ ಗವಿಸಿದ್ದೇಶ್ವರ ಅಜ್ಜ? 11 ಮಂದಿ ಸಿದ್ಧ ಪುರುಷರು ಈ ಮಣ್ಣಿನಲ್ಲಿ ಮಾಡಿದ ಆ ಪವಾಡಗಳೇನು? ಮತ್ತೆ ಇವತ್ತು ಈ ಮಠ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿರುವ ಆ ಅಭಿನವ ಶಕ್ತಿ ಯಾವುದು? ಇವತ್ತು ಅಜ್ಜನ ಪಾದಕ್ಕೆ ಕೈ ಮುಗಿದು ಈ ಗವಿಸಿದ್ದೇಶ್ವರ ಅಜ್ಜನ ಇತಿಹಾಸದ ಪುಟಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ಮಠದ ಇತಿಹಾಸ ಇವತ್ತು ನಿನ್ನೆಯದಲ್ಲ. ಸುಮಾರು 12ನೇ ಶತಮಾನದಿಂದಲೇ ಇಲ್ಲಿನ ನೈಸರ್ಗಿಕ ಗುಹೆಯಲ್ಲಿ ಮಹಾನ್ ಸಿದ್ಧಪುರುಷರು ತಪಸ್ಸಾಚರಿಸುತ್ತಾ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಪೀಠವನ್ನು ಅಲಂಕರಿಸುವ ಪ್ರತಿಯೊಬ್ಬ ಸ್ವಾಮಿಗಳನ್ನ ಭಕ್ತರು ಸಾಕ್ಷಾತ್ ಗವಿಸಿದ್ದೇಶ್ವರ ಅಜ್ಜ ಎಂದೇ ಭಾವಿಸ್ತಾರೆ. ಇದು ಶೂನ್ಯ ಪೀಠದ ಪರಂಪರೆ. ಇಲ್ಲಿ ವ್ಯಕ್ತಿಗಿಂತ ಸೇವೆಗೆ ಮತ್ತು ಸಿದ್ಧರ ತಪಸ್ಸಿನ ಪ್ರಭಾವಕ್ಕೆ ಹೆಚ್ಚಿನ ಮಹತ್ವವಿದೆ. ಇಲ್ಲಿ ಪೂಜೆಗಿಂತ ಕಾಯಕಕ್ಕೆ ಬೆಲೆ, ಮಂತ್ರಕ್ಕಿಂತ ದಾಸೋಹಕ್ಕೆ ಕಿಮ್ಮತ್ತು. ಮಗನನ್ನ ಕಳೆದುಕೊಂಡ ತಂದೆ ಬಂದು ಅಜ್ಜನ ಪಾದ ಹಿಡಿದರೆ ಸಾಕು, ಅಲ್ಲಿ ಅವನಿಗೆ ಸಾಂತ್ವನ ಸಿಗುತ್ತೆ. ಹಸಿವಿನಿಂದ ಕಂಗಾಲಾಗಿ ಬಂದವನಿಗೆ ಅಲ್ಲಿ ಪ್ರಸಾದ ಸಿಗುತ್ತೆ. ಇದೇ ಈ ಮಣ್ಣಿನ ಸಂಸ್ಕೃತಿ. ಇನ್ನು ಗವಿಮಠದ ಅತಿದೊಡ್ಡ ಶಕ್ತಿ ಇರೋದು ದಾಸೋಹದಲ್ಲಿ. ಜಾತ್ರೆಯ ಸಂದರ್ಭದಲ್ಲಿ ಲಕ್ಷಾಂತರ ಜನ ಒಂದೇ ಪಂಕ್ತಿಯಲ್ಲಿ ಕುಳಿತು ಪ್ರಸಾದವನ್ನು ಸ್ವೀಕರಿಸುವ ಆ ದೃಶ್ಯ ಇದೆಯಲ್ಲ, ಅದು ನಿಜಕ್ಕೂ ಸಮಾನತೆಯ ಸಂಕೇತ. ಮೊನ್ನೆ ನಡೆದ ಜಾತ್ರೆಯಲ್ಲಿಯೂ ಕೂಡ ಮೈಲುದ್ದ ಸಾಲಿನಲ್ಲಿ ನಿಂತು ಭಕ್ತರು ಪ್ರಸಾದವನ್ನು ಸವಿದ್ರು. ಲಕ್ಷಾಂತರ ರೊಟ್ಟಿಗಳು ಹಾಗೂ ಮಿರ್ಚಿ ಪ್ರಸಾದವನ್ನು ಭಕ್ತರೇ ಪ್ರೀತಿಯಿಂದ ಸಿದ್ಧಪಡಿಸಿ ಹಂಚಿದ್ದು ಈ ಮಠದ ಮೇಲಿರುವ ಅವರ ಅನನ್ಯ ಭಕ್ತಿಗೆ ಸಾಕ್ಷಿ. ಅನ್ನದ ದಾಸೋಹದ ಜೊತೆಗೆ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ದಾಸೋಹ ನೀಡುತ್ತಾ ಬದುಕು ಕಟ್ಟಿಕೊಡುತ್ತಿರುವ ಈ ಕ್ಷೇತ್ರ ನಿಜಕ್ಕೂ ಜ್ಞಾನದ ದೇಗುಲ. ಪ್ರಸ್ತುತ ಈ ಪೀಠವನ್ನು ಮುನ್ನಡೆಸುತ್ತಿರುವ ಈ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಸಿದ್ಧ ಪರಂಪರೆಯನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಇವರು ಕೇವಲ ಪೂಜೆಗೆ ಸೀಮಿತವಾಗದೆ ಜನೋಪಕಾರಿ ಕೆಲಸಗಳ ಮೂಲಕ ದೇವರನ್ನ ಕಾಣುವವರು ಅಂದರೆ ತಪ್ಪಾಗಲಾರದು. ಬರದ ನಾಡಿನಲ್ಲಿ ಕೆರೆಗಳ ಹೂಳೆತ್ತಿಸಿ ಭೂತಾಯಿಯ ಒಡಲು ತುಂಬಿಸಿದ ಆ ಜಲದೀಕ್ಷೆ ಕಾರ್ಯ ಇಡೀ ನಾಡಿಗೆ ಮಾದರಿಯಾಗುವಂಥದ್ದು. ಇವರ ಒಂದು ಕರೆಗೆ ಓಗೊಟ್ಟು ಲಕ್ಷಾಂತರ ಭಕ್ತರು ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿರುವುದು ಇಂದಿನ ಕಾಲದ ಅತಿದೊಡ್ಡ ಸತ್ಕಾರ್ಯ ಅಂದರೆ ಖಂಡಿತವಾಗ್ಲೂ ಅತಿಶಯೋಕ್ತಿಯಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಸಿಕ್ಕಿರುವ ಅನೇಕ ಶಾಸನಗಳಲ್ಲಿ ಈ ಮಠದ ಉಲ್ಲೇಖವಿದೆ. ಮುಖ್ಯವಾಗಿ ಕಲ್ಯಾಣ ಚಾಲುಕ್ಯರ ಕಾಲದ ಶಾಸನಗಳಲ್ಲಿ ಈ ಗುಹೆಗಳನ್ನು ಸಿದ್ಧ ಪುರುಷರ ತಪೋಭೂಮಿ ಎಂದು ವರ್ಣಿಸಲಾಗಿದೆ. ಇಲ್ಲಿನ ಗವಿಯಲ್ಲಿ ಸಿದ್ಧರು ಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಿದ ಬಗ್ಗೆ ಐತಿಹಾಸಿಕ ದಾಖಲೆಗಳಿವೆ. ಈ ಮಠವು 12ನೇ ಶತಮಾನದ ಬಸವಣ್ಣನವರ ಕಾಲದ ಶೂನ್ಯ ಪೀಠದ ಅಂದರೆ ಅನುಭವ ಮಂಟಪದ ಒಂದು ಅವಿಭಾಜ್ಯ ಅಂಗವಾಗಿದೆ. ಅಲ್ಲಮ ಪ್ರಭುಗಳ ಪರಂಪರೆಯಲ್ಲಿ ಬಂದ ಸಿದ್ಧರು ಈ ಬೆಟ್ಟದ ಗುಹೆಗಳಲ್ಲಿ ನೆಲೆಸಿದ್ದರಿಂದ ಇದಕ್ಕೆ ಗವಿಮಠ ಎನ್ನುವ ಹೆಸರು ಬಂತು ಎಂದು ಚರಿತ್ರೆ ಹೇಳುತ್ತೆ. ಮಠದ ಆವರಣದಲ್ಲಿರುವ ಹಿಂದಿನ 10 ಮಂದಿ ಗವಿಸಿದ್ದೇಶ್ವರರ ಗದ್ದುಗೆಗಳು ಈ ಮಠದ ಸುದೀರ್ಘ ಪರಂಪರೆಗೆ ಜೀವಂತ ಸಾಕ್ಷಿಗಳಾಗಿವೆ. ಪ್ರತಿ ಗದ್ದುಗೆಯ ಹಿಂದೆ ಆಯಾ ಕಾಲದ ಮಹಾನ್ ಸಂತರು ಮಾಡಿದ ಸಮಾಜಮುಖಿ ಕೆಲಸಗಳ ದಾಖಲೆಗಳಿವೆ.
ಪರಮಶಿವನ ಅಂಶ ಸಂಭೂತರಾದ ಒಬ್ಬ ಮಹಾನ್ ಸಿದ್ಧ ಪುರುಷರು ಈ ಬೆಟ್ಟದ ಗವಿಯನ್ನ ಪ್ರವೇಶಿಸಿ ಅಲ್ಲಿ ಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಿ ಘೋರ ತಪಸ್ಸಾಚರಿಸಿದ್ರು. ಈ ಮಹಾತ್ಮರು ಗವಿಯಲ್ಲಿ ನೆಲೆಸಿ ಸಿದ್ಧಪುರುಷರಾಗಿದ್ದರಿಂದ ಜನಮಾನಸದಲ್ಲಿ ಅವರು ಗವಿಸಿದ್ದೇಶ್ವರರು ಎಂದೇ ಖ್ಯಾತರಾದರು. ಅಂದಿನಿಂದ ಆ ಪುಣ್ಯ ಗುಹೆಯು ಗವಿ ಮಠವಾಗಿ ಖ್ಯಾತಿ ಗಳಿಸಿದೆ. 12ನೇ ಶತಮಾನದ ಬಸವಣ್ಣನವರ ಕ್ರಾಂತಿಯ ನಂತರ ಅಲ್ಲಮ ಪ್ರಭುಗಳ ಶೂನ್ಯ ಪೀಠದ ಪರಂಪರೆಯನ್ನ ಮುಂದುವರಿಸುವ ಜವಾಬ್ದಾರಿ ಈ ಮಠದ ಮೇಲೆ ಬಿತ್ತು ಅಂತ ಹೇಳ್ತಾರೆ. ಕೇವಲ ಮೋಕ್ಷಕ್ಕಾಗಿ ತಪಸ್ಸು ಮಾಡುವುದಲ್ಲ, ಬದಲಿಗೆ ಸಂಕಷ್ಟದಲ್ಲಿರುವ ಜನರಿಗೆ ಅನ್ನ ಮತ್ತು ಜ್ಞಾನವನ್ನು ನೀಡುವುದು ಈ ಮಠದ ಮೂಲ ಉದ್ದೇಶವಾಯಿತು. ಆದಿಸಿದ್ಧರಿಂದ ಆರಂಭವಾದ ಈ ಪೀಠವು 11 ಮಂದಿ ಸಿದ್ಧ ಪುರುಷರನ್ನ ಕಂಡಿದೆ. ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು, ಶ್ರೀ ಸಂಗನಬಸವ ಮಹಾಸ್ವಾಮಿಗಳು, ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು, ಶ್ರೀ ಚನ್ನವೀರ ಮಹಾಸ್ವಾಮಿಗಳು, ಹೀಗೆ ಹಲವು ಸಿದ್ಧ ಪುರುಷರು ಈ ಪೀಠವನ್ನು ಅಲಂಕರಿಸಿದ್ದಾರೆ. ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಪ್ರಸ್ತುತ 18ನೇ ಪೀಠಾಧಿಪತಿಗಳಾಗಿ ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಡ್ತಿದ್ದಾರೆ. ಹಾಗೆ ನೋಡಿದರೆ ಈ ಮಠದ ಇತಿಹಾಸ ತುಂಬಾ ದೊಡ್ಡದು. ಸುಮಾರು 18ಕ್ಕೂ ಹೆಚ್ಚು ಸಿದ್ಧ ಪುರುಷರು ಇಲ್ಲಿ ತಪಸ್ಸು ಮಾಡಿದ್ದಾರೆ. ರುದ್ರಮುನಿ ಸ್ವಾಮಿಗಳಿಂದ ಶುರುವಾದ ಈ ಪರಂಪರೆ ಸಂಗನಬಸವ, ಶಿವಲಿಂಗ ಸ್ವಾಮಿಗಳಂತಹ ಮಹಾತ್ಮರನ್ನ ಕಂಡಿದೆ. ಪ್ರತಿಯೊಬ್ಬರೂ ಒಂದೊಂದು ರೀತಿಯಲ್ಲಿ ಈ ಮಠವನ್ನ ಕಟ್ಟಿ ಬೆಳೆಸಿದ್ದಾರೆ. ಇವತ್ತು ನಮ್ಮನ್ನ ಆಶೀರ್ವದಿಸುತ್ತಿರುವ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಪರಂಪರೆಯ 18ನೆಯ ಕೊಂಡಿಯಾಗಿದ್ದಾರೆ. ಇನ್ನು ಈ ಕೊಪ್ಪಳ ಜಾತ್ರೆಯ ಇತಿಹಾಸವು ಗವಿ ಮಠದ ಉಗಮದೊಂದಿಗೆ ಪ್ರಾರಂಭವಾಗುತ್ತೆ. ಕಾಶಿಯಿಂದ ದಕ್ಷಿಣ ಭಾರತಕ್ಕೆ ಪಾದಯಾತ್ರೆಯ ಮೂಲಕ ಬಂದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಈ ಗುಹೆಗಳಿಂದ ಆಕರ್ಷಿತರಾಗಿ ಇಲ್ಲಿ ತಪಸ್ಸನ್ನ ಮಾಡ್ತಾರೆ. ಅವರು ಕೊಪ್ಪಳದ ಈ ಬೆಟ್ಟದ ಸಾಲುಗಳನ್ನು ಕಂಡಾಗ ಅಲ್ಲಿನ ಪ್ರಶಾಂತತೆ ಅವರಿಗೆ ಬಹಳ ಇಷ್ಟವಾಯಿತು. ಅಲ್ಲಿನ ಒಂದು ನೈಸರ್ಗಿಕ ಗವಿಯನ್ನ ತಮ್ಮ ತಪಸ್ಸಿಗೆ ಆರಿಸಿಕೊಳ್ತಾರೆ. ಅಲ್ಲಿ ಹಗಲು ರಾತ್ರಿ ಶಿವನ ಧ್ಯಾನದಲ್ಲಿ ಮಗ್ನರಾಗ್ತಾರೆ. ಆ ಸಿದ್ಧ ಪುರುಷರ ತಪಸ್ಸಿನ ತೇಜಸ್ಸು ಎಷ್ಟಿತ್ತೆಂದ್ರೆ ಸುತ್ತಮುತ್ತಲಿನ ಹಳ್ಳಿಗಳ ಜನರೆಲ್ಲ ಆ ಗುಹೆಯತ್ತ ಆಕರ್ಷಿತರಾದರು. ಬಂದವರಿಗೆಲ್ಲ ಸಿದ್ಧರು ಪ್ರೀತಿಯಿಂದ ಆಶೀರ್ವದಿಸುತ್ತಿದ್ರು. ಆದರೆ ಬರದ ನಾಡಾದ ಕೊಪ್ಪಳದಲ್ಲಿ ಹಸಿವಿನಿಂದ ಬಳಲುತ್ತಿದ್ದ ಜನರ ನೋವು ಸಿದ್ಧರ ಕಣ್ಣಿಗೆ ಬಿತ್ತು. ಆಗ ಸಿದ್ಧರು ಒಂದು ಸಂಕಲ್ಪವನ್ನ ಮಾಡ್ತಾರೆ. ಈ ಗುಹೆಗೆ ಬಂದವರು ಯಾರು ಕೂಡ ಹಸಿದ ಹೊಟ್ಟೆಯಲ್ಲಿ ಹೋಗಬಾರದು ಅಂತ. ಅಂದು ಆ ಸಿದ್ಧರು ಹಚ್ಚಿದ ಆ ಅನ್ನದ ಒಲೆ ಇಂದಿಗೂ ಆರುತ್ತಿಲ್ಲ. ಅದೇ ಇವತ್ತಿನ ಮಹಾದಾಸೋಹ. ಮುಂದೆ 1086ರಲ್ಲಿ ಅವರು ಇಲ್ಲಿಯೇ ಶಿವಾಧೀನರಾದರು ಅಂತ ಹೇಳಲಾಗತ್ತೆ. ಹಾಗೆ ಸಿದ್ಧರು ಲಿಂಗೈಕ್ಯರಾದ ದಿನವೇ ಭಕ್ತರು ಪವಿತ್ರ ದಿನವೆಂದು ಆಚರಿಸಲು ಶುರು ಮಾಡಿದ್ರು. ಅದೇ ಮುಂದೆ ದೊಡ್ಡ ಜಾತ್ರೆಯಾಗಿ ಮಾರ್ಪಡ್ತು. ಜಾತ್ರೆಯ ಇತಿಹಾಸದಲ್ಲಿ ಒಂದು ಸ್ವಾರಸ್ಯಕರ ಕಥೆ ಇದೆ. ಈ ಜಾತ್ರೆಗೆ ಸರ್ಕಾರವಾಗಲಿ ಅಥವಾ ದೊಡ್ಡ ರಾಜ ಮಹಾರಾಜರಾಗಲಿ ದುಡ್ಡು ಕೊಡೋದಿಲ್ಲ. ಬದಲಿಗೆ ಹಳ್ಳಿಗಳ ಬಡ ತಾಯಿ ತಂಗಿಯರು ಮಠದ ಮೇಲಿನ ಭಕ್ತಿಯಿಂದ ತಮ್ಮ ಮನೆಯಲ್ಲಿ ರೊಟ್ಟಿ ತಯಾರಿಸಿ ಗಂಟನ್ನ ತಲೆ ಮೇಲೆ ಹೊತ್ತು ಕಾಲ್ನಡಿಗೆಯಲ್ಲೇ ಮಠಕ್ಕೆ ಬಂದು ಅರ್ಪಿಸ್ತಾರೆ. ನನ್ನ ಅಜ್ಜ ನಮಗೆ ಅನ್ನ ಕೊಟ್ಟಿದ್ದಾನೆ, ಅವನ ಜಾತ್ರೆಗೆ ನಮ್ಮ ಪಾಲಿನ ರೊಟ್ಟಿ ಇರಲಿ ಅನ್ನೋ ಆ ಮುಗ್ಧ ಭಕ್ತಿಯೇ ಈ ಜಾತ್ರೆಯನ್ನ ಮತ್ತಷ್ಟು ದೊಡ್ಡದಾಗಿ ಬೆಳೆಸಿದ್ದು. ಮಿರ್ಚಿ ಪ್ರಸಾದ ಅನ್ನೋದು ಕೇವಲ ರುಚಿಯಲ್ಲ, ಅದು ಭಕ್ತರ ಪ್ರೀತಿಯ ಸಂಕೇತವಾಗಿ ಇತಿಹಾಸದಲ್ಲಿ ಸೇರಿ ಹೋಯಿತು. ಕಾಲ ಉರುಳಿದಂತೆ ಸಣ್ಣದಾಗಿ ನಡೆಯುತ್ತಿದ್ದ ಆಚರಣೆ ಲಕ್ಷಾಂತರ ಜನ ಸೇರುವ ಮಹೋತ್ಸವವಾಯಿತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಮಠದ ಹಿರಿಯಜ್ಜರಾದ ಶ್ರೀ ಶಿವಶಾಂತ ವೀರ ಮಹಾಸ್ವಾಮಿಗಳ ಕಾಲದಲ್ಲಿ ಜಾತ್ರೆಯು ಶಿಸ್ತುಬದ್ಧ ರೂಪವನ್ನು ಪಡೆಯಿತು. ಜನವರಿ ತಿಂಗಳ ಆ ಸುಂದರ ಸಾಯಂಕಾಲ ಅಜ್ಜನ ತೇರು ಅಂಗಳಕ್ಕೆ ಬಂದಾಗ ಲಕ್ಷ ಜನ ಒಂದೇ ಧ್ವನಿಯಲ್ಲಿ ಜೈ ಗವಿಸಿದ್ದೇಶ್ವರ ಎಂದು ಕೂಗುವ ಆ ಕ್ಷಣ ಇದೆಯಲ್ಲ, ಅದು ಈ 1000 ವರ್ಷಗಳ ಇತಿಹಾಸಕ್ಕೆ ಸಿಗುವ ಅತಿ ದೊಡ್ಡ ಗೌರವ. ಸ್ನೇಹಿತರೆ, ನಾವು ದೇವಸ್ಥಾನಕ್ಕೆ ಹೋಗೋದು ಪುಣ್ಯ ಸಿಗಲಿ ಅಂತ. ಆದರೆ ಕೊಪ್ಪಳದ ಗವಿ ಮಠಕ್ಕೆ ಹೋದರೆ ಪುಣ್ಯದ ಜೊತೆಗೆ ಒಂದು ದೊಡ್ಡ ಬದಲಾವಣೆ ಕಣ್ಣಿಗೆ ಕಾಣುತ್ತೆ. ಸರ್ಕಾರಗಳು ಕೋಟಿ ಖರ್ಚು ಮಾಡಿದ್ರೂ ಆಗದ ಕೆಲಸವನ್ನ ಒಬ್ಬ ಸನ್ಯಾಸಿ ಜನಶಕ್ತಿಯಿಂದ ಮಾಡಿದ್ರು ಅನ್ನೋದು ನಿಜಕ್ಕೂ ಪವಾಡವೇ ಸರಿ. ಸ್ವಾಮಿಗಳ ಅತಿ ದೊಡ್ಡ ಮತ್ತು ಮೊದಲ ಕ್ರಾಂತಿ ಅಂದರೆ ಜಲದೀಕ್ಷೆ. ಕೊಪ್ಪಳ ಜಿಲ್ಲೆಯ ಬರಗಾಲಕ್ಕೆ ಸರ್ಕಾರಗಳೇ ಕೈಚೆಲ್ಲಿದಾಗ ಸ್ವಾಮಿಗಳು ಜನಶಕ್ತಿಯನ್ನು ಬಳಸಿಕೊಂಡ್ರು. 2017ರಿಂದ ಆರಂಭವಾದ ಈ ಯೋಜನೆಯಲ್ಲಿ ಹಿರೇಹಳ್ಳ, ಇಂದರಗಿ ಸೇರಿದಂತೆ ಬರೋಬ್ಬರಿ 25ಕ್ಕೂ ಹೆಚ್ಚು ಬೃಹತ್ ಕೆರೆಗಳ ಹೂಳೆತ್ತಲಾಯಿತು.
ಈ ಕೆಲಸದಿಂದ ಅಂತರ್ಜಲ ಮಟ್ಟ ಕೇವಲ 2 ವರ್ಷಗಳಲ್ಲಿ 200ರಿಂದ 300 ಅಡಿಗಳಷ್ಟು ಮೇಲೆ ಬಂದಿದೆ ಎಂದು ಭೂವಿಜ್ಞಾನ ಇಲಾಖೆಯೇ ದೃಢಪಡಿಸಿದೆ. ಜಲದೀಕ್ಷೆಯ ನಂತರ ಸ್ವಾಮಿಗಳು ಕೈಗೊಂಡ ಇನ್ನೊಂದು ದೊಡ್ಡ ಕಾರ್ಯ ಅಂದರೆ ರಕ್ತದಾನದ ಮಹಾಕುಂಭಮೇಳ. ಶ್ರೀಗಳ ಒಂದೇ ಒಂದು ಕರೆಗೆ ಇಡೀ ದೇಶವೇ ಬೆರಗಾಗುವಂತೆ ರಕ್ತ ಸಂಗ್ರಹವಾಯಿತು. ಕಳೆದ 5 ವರ್ಷಗಳಲ್ಲಿ ಒಟ್ಟು 15,000 ಯೂನಿಟ್ಗೂ ಹೆಚ್ಚು ರಕ್ತ ಸಂಗ್ರಹವಾಗಿದೆ. 2019ರ ಜಾತ್ರೆಯಲ್ಲಿ ನಡೆದ ರಕ್ತದಾನ ಶಿಬಿರ ಗಿನ್ನಿಸ್ ದಾಖಲೆಯ ಹಂತಕ್ಕೆ ತಲುಪಿತ್ತು. ಉತ್ತರ ಕರ್ನಾಟಕದ ಬಡ ರೋಗಿಗಳ ಪಾಲಿಗೆ ಇವತ್ತು ಈ ಮಠವೇ ಅತಿ ದೊಡ್ಡ ರಕ್ತದ ಬ್ಯಾಂಕ್ ಅಂದರೆ ತಪ್ಪಾಗಲಾರದು. ಇನ್ನು ವನದೀಕ್ಷೆ ಮೂಲಕ ಈವರೆಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ಉಚಿತವಾಗಿ ಹಂಚಲಾಗಿದೆ. 60 ಎಕರೆ ಜಾಗದಲ್ಲಿ ದತ್ತಿ ವನವನ್ನೇ ನಿರ್ಮಿಸಿದ್ದಾರೆ. ಜೊತೆಗೆ 2021ರ ಕೊರೋನಾ ಸಂಕಷ್ಟದಲ್ಲಿ ಮಠದ ಶಾಲೆಯನ್ನೇ 100 ಬೆಡ್ಗಳ ಆಕ್ಸಿಜನ್ ಆಸ್ಪತ್ರೆಯನ್ನಾಗಿ ಬದಲಿಸಿ ಉಚಿತ ಸೇವೆ ನೀಡಿದ ಮಾನವೀಯತೆ ನಿಜಕ್ಕೂ ಅತಿ ದೊಡ್ಡದು. ಕೊನೆಯದಾಗಿ ಅಕ್ಷರ ದಾಸೋಹ. ಪ್ರತಿದಿನ 5,000ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿ ಮತ್ತು ಅನ್ನವನ್ನು ನೀಡಿ ಶಿಕ್ಷಣವನ್ನು ಕೊಡಲಾಗ್ತಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠ ಕೇವಲ ಒಂದು ಪುಣ್ಯಕ್ಷೇತ್ರ ಅಲ್ಲ, ಅದೊಂದು ಭರವಸೆಯ ಕೇಂದ್ರ. ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನ, ಅರಿವು ಮತ್ತು ಆಶ್ರಯವನ್ನು ನೀಡುತ್ತಿರುವ ನಡೆದಾಡುವ ದೇವರೇ ಸರಿ. ಇಂತಹ ಮಹಾನ್ ಚೇತನ ಬದುಕಿರೋ ಕಾಲದಲ್ಲೇ ನಾವು ಬದುಕುತ್ತಿರೋದು ನಿಜಕ್ಕೂ ನಮ್ಮ ಪುಣ್ಯ. ಇವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯೋಣ, ಸಮಾಜಕ್ಕೆ ನಮ್ಮ ಕೈಲಾದ ಸೇವೆ ಸಲ್ಲಿಸೋಣ. ಇದಿಷ್ಟು ಗವಿಸಿದ್ದೇಶ್ವರ ಅಜ್ಜರ ಕುರಿತಾದ ಸಂಕ್ಷಿಪ್ತವಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.